ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಪಟ್ಟನ್ನ ಹಿಡಿದಿದೆ ಒಂದು ಗುಂಪು. ಆದರೆ ಒಂದು ತಿಂಗಳುಗಳ ಕಾಲ ಸೇಫ್ ಆದ್ರ ವಿಜಯೇಂದ್ರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಹಾಗೂ ನೇಮಕಾತಿ ಮುಂದಿನ ತಿಂಗಳಿಗೆ ಮುಂದೂಡಿಕೆ ಆದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಭಿನ್ನರ ಬಳಗ ಏನಿದೆ ಪಟ್ಟನ್ನ ಹಿಡಿದಿತ್ತು. ಬಟ್ ಈಗ ಒಂದು ತಿಂಗಳ ಕಾಲ ಇದ್ಯಾವುದು ಕೂಡ ಬದಲಾವಣೆಗಳಾಗಲ್ಲ ಅಂತ. ಮುಂದಿನ ತಿಂಗಳಿಗೆ ಅಧಿವೇಶನ ಮುಗಿದ ನಂತರ ಬದಲಾವಣೆ ಆಗಬಹುದು ಅಂತ. ಅಧಿವೇಶನ ಎಲ್ಲವೂ ಕೂಡ ಮುಗಿಲಿ, ಅದಾದ ನಂತರ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಬಿಜೆಪಿಯ ಹೈಕಮಾಂಡ್ ನಾಯಕರು ಸೇರಿದಂತೆ ಈ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಅದಾದ ನಂತರ ಗೊಂದಲಕ್ಕೆ ತೆರೆ ಎಳೆಯೋಣ. ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಅಧಿವೇಶನದ ವೇಳೆ ಹೊಸ ನಿರ್ಧಾರವನ್ನ ಕೈಗೊಂಡ್ರೆ ಮತ್ತಷ್ಟು ಕಿರಿಕಿರಿ ಶುರುವಾಗುತ್ತೆ. ಅದೇ ಕಿರಿಕಿರಿಯಲ್ಲೇ ಬಿಜೆಪಿಯಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗುತ್ತೆ. ಅದ್ರ ಬದಲಿಗೆ ಬಜೆಟ್ ಅಧಿವೇಶನದಲ್ಲಿ ಆಡಳಿತಾರೂಢ ಸರ್ಕಾರದ ವಿರುದ್ಧ ವಿಪಕ್ಷ ಆಗಿ ಏನ್ ಪಾತ್ರ ವಹಿಸಬೇಕು, ಯಾವ ರೀತಿ ಪ್ರಶ್ನೆ ಮಾಡಬೇಕು ಅದ್ರ ಕಡೆ ಗಮನ ಹರಿಸಿ. ಮತ್ತೊಂದು ಕಡೆ ಯಡಿಯೂರಪ್ಪ ಬಣದಿಂದ ಅಸಹಕಾರ ಕೂಡ ಸಾಧ್ಯತೆ ಇದೆ. ಈಗಾಗಲೇ ಯಡಿಯೂರಪ್ಪನವರ ಬಣ ಏನಿದೆ ಬಹಳಷ್ಟು ಬಲಿಷ್ಠವಾಗಿದೆ. ಬಟ್ ಏನಾದರೂ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಬೇರೆಯವ್ರನ್ನ ಅಧಿಕಾರಕ್ಕೆ ತಂದ್ರೆ ಅವರ ಸಪೋರ್ಟ್ ಇವರಿಗೆ ಸಿಗದೆ ಇರಬಹುದು. ಅಧಿವೇಶನದ ಸಂದರ್ಭದಲ್ಲಿ ಅನಗತ್ಯ ಗೊಂದಲಗಳನ್ನ ತಪ್ಪಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಒಂದ್ ಕಡೆ ಯತ್ನಾಳ್ ಬಣ, ಮತ್ತೊಂದ್ ಕಡೆ ವಿಜಯೇಂದ್ರ ಅವರ ಬಣ. ಬಟ್ ಇಲ್ಲಿ ಈಗ ವಿಜಯೇಂದ್ರ ಅಂದ್ರೆ ಯಡಿಯೂರಪ್ಪ, ಯಡಿಯೂರಪ್ಪ ಅಂದ್ರೆ ವಿಜಯೇಂದ್ರ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ. ಹಾಗಾಗಿ ಒಂದು ವೇಳೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಯಡಿಯೂರಪ್ಪನವರು ಮುನಿಸ್ಕೊಳ್ಬಹುದು. ಯಡಿಯೂರಪ್ಪನವರು ಮುನಿಸ್ಕೊಂಡಿದ್ದಕ್ಕೇನೆ ವಿಜಯೇಂದ್ರ ಅವರು ಈ ಸ್ಥಾನವನ್ನ ಪಡ್ಕೊಂಡಿರೋದು ಅನ್ನೋದು ಬಹಿರಂಗವಾಗಿನೇ ಇದೆ. ಹಾಗಾಗಿ ಅವರನ್ನೇನಾದ್ರೂ ನಾವು ಕೆಳಗಿಳಿಸ್ಬಿಟ್ರೆ, ಸೈಡಿಗೆ ಒತ್ಬಿಟ್ರೆ ನಮಗೆ ಯಡಿಯೂರಪ್ಪನವರ ಸಹಕಾರ ಸಿಗಲ್ಲ. ಪಕ್ಷವನ್ನ ಕಟ್ಟಿದ್ದೇ ಅವರು, ಬೆಳೆಸಿದ್ದೇ ಅವರು. ಒಂದು ವೇಳೆ ನಾವೇನಾದರೂ ಅವ್ರಿಗೆ ಮತ್ತೆ ನೋವನ್ನು ಉಂಟು ಮಾಡಿದರೆ ಪಕ್ಷದಲ್ಲಿ ಒಂದಷ್ಟು ಡ್ಯಾಮೇಜ್ ಉಂಟಾಗಬಹುದು, ಒಂದಷ್ಟು ವಿಭಿನ್ನ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಬಹುದು ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ಒಂದು ತಿಂಗಳ ಕಾಲ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಗಳು ಬೇಡ. ಮಾರ್ಚ್ 3ನೇ ತಾರೀಕಿನಿಂದ ಅಧಿವೇಶನ ಶುರುವಾಗುತ್ತೆ. ಆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು, ಆಡಳಿತಾರೂಢ ಸರ್ಕಾರದ ವಿರುದ್ಧ ಹೇಗೆ ಪ್ರಶ್ನೆ ಮಾಡಬೇಕು, ಯಾವ ರೀತಿ ಕಟ್ಟ ಹಾಕಬೇಕು, ಅದ್ರ ಬಗ್ಗೆ ಸದ್ಯಕ್ಕೆ ಯೋಚನೆ ಮಾಡಿ ಅನ್ನೋ ರೀತಿಯಾಗಿ ಈಗ ಹೈಕಮಾಂಡ್ ನಾಯಕರು ಸೇರಿದಂತೆ ರಾಜ್ಯದ ಕೆಲ ನಾಯಕರು ಕೂಡ ಚರ್ಚೆ ಮಾಡಿದ್ದಾರಂತೆ. ಬಟ್ ಈಗ ವಿಜಯೇಂದ್ರ ಅವರು ಒಂದು ತಿಂಗಳ ಕಾಲ ಸೇಫ್. ಯಾಕೆಂದ್ರೆ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ಒಂದ್ ಕಡೆ ಯತ್ನಾಳ್ ಅವರ ಟೀಮ್ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ರು, ದೆಹಲಿಗೆ ಹೋಗಿ ಬಂದ್ರು, ಎಷ್ಟೆಲ್ಲ 2 ಬಾರಿ ನೋಟಿಸ್ ಕೂಡ ಅವ್ರಿಗೆ ಜಾರಿ ಆಯಿತು. ಹಿಂಗಾದ್ರೂ ಕೂಡ ಅದ್ಯಾವುದನ್ನು ಬಿಟ್ಟಿರಲಿಲ್ಲ. ಬಟ್ ಈಗ ವಿಜಯೇಂದ್ರ ಅವರನ್ನ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಿಲ್ಲ. ಕಾರಣ ವಿಜಯೇಂದ್ರ ಅವರನ್ನ ಕೆಳಗಿಳಿಸ್ಬಿಟ್ರೆ ಆಗ ಅಸಹಕಾರ ಅಂದ್ರೆ ಸಹಕಾರ ದೊರೆಯೋದಿಲ್ಲ. ಯಡಿಯೂರಪ್ಪ ಇರ್ಬೋದು ಅಥವಾ ವಿಜಯೇಂದ್ರ ಅವ್ರ ಕಡೆಯಿಂದ ಯಾವುದೇ ಸಲಹೆ ಸೂಚನೆಗಳು ಸಿಗೋದಿಲ್ಲ. ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅವರ ಬೆಳಗದಲ್ಲೇ ಈಗ MP ರೇಣುಕಾಚಾರ್ಯ ಅವರು ಒಂದೊಂದು ಸರಿ ಹೇಗೆ ಹೇಳಿಕೆ ಕೊಡ್ತಿದ್ದಾರೆ ಅದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಯಡಿಯೂರಪ್ಪನವರ ಬಣ ಮತ್ತಷ್ಟು ಬಂಡಾಯ ಏಳಬಾರ್ದು ಅಥವಾ ಅವ್ರು ಅಸಮಾಧಾನಗೊಳ್ಳಬಾರ್ದು ಅಂದ್ರೆ ಸದ್ಯಕ್ಕೆ ಒಂದು ತಿಂಗಳ ಕಾಲ ಈ ಬದಲಾವಣೆ ಬೇಡ, ಕಿರಿಕಿರಿ ಆಗೋದು ಬೇಡ ಅನ್ನುವಂಥ ನಿರ್ಧಾರವನ್ನ ಬಿಜೆಪಿ ನಾಯಕರು ತೆಗೆದುಕೊಂಡಿದ್ದಾರಂತೆ. ಅಲ್ಲಿಗೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿ ಏನಿದೆ ಸೇಫ್ ಆದಂತಾಯ್ತು.